ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 16/3/2026ರಿಂದ 22/3/2026ವರೆಗೂ ನಡೆಯುವಂತಹ ಗ್ರಹಗತಿಗಳ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಈ ವಾರದಲ್ಲಿ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ಬುಧ, ಕುಜ ಹಾಗೂ ರಾಹು ಗ್ರಹಗಳಿದ್ದರೆ, ಮೀನ ರಾಶಿನಲ್ಲಿ ಸೂರ್ಯ, ಶುಕ್ರ ಹಾಗೂ ಶನಿ ಗ್ರಹಗಳಿರುತ್ತೆ. ಹಾಗೆ ಮಿಥುನ ರಾಶಿನಲ್ಲಿ ಗುರು ಗ್ರಹವಿದ್ದು, ಸಿಂಹ ರಾಶಿನಲ್ಲಿ ಕೇತು ಗ್ರಹವಿದೆ. ಇದರ ಪರಿಣಾಮವಾಗಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೇಷರಾಶಿಯವರಿಗೆ ಸಾಕಷ್ಟು ಗ್ರಹಗಳು 12ನೇ ಮನೆಯಲ್ಲೇ ಸ್ಥಿತವಾಗಿರೋದ್ರಿಂದ ಹಾಗೂ 11ನೇ ಮನೆಯಲ್ಲೂ ಸ್ಥಿತವಾಗಿರೋದ್ರಿಂದ ಎಷ್ಟು ಲಾಭ ಬರ್ತಾ ಇದೆಯೋ ಅಷ್ಟೇ ಖರ್ಚನ್ನ ಈ ವಾರ ನೀವು ನೋಡಬೇಕಾಗಿ ಬರುತ್ತೆ. ಯಾಕೆಂದರೆ ಗ್ರಹಗಳ ಸ್ಥಾನಮಾನನೇ ಆ ರೀತಿ ಇರೋದ್ರಿಂದ ನಿಮಗೆ ಆದಾಯಕ್ಕೇನು ತೊಂದರೆ ಇರೋದಿಲ್ಲ. ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಆದಾಯ ಬರ್ತಾ ಇರ್ತಾರೆ. ಯಾಕಂದರೆ ಗುರುವಿನ ದೃಷ್ಟಿ, ಗುರು ನಿಮಗೆ 3ನೇ ಮನೆಯಲ್ಲಿ ಇದ್ದರೂ ಕೂಡ ಗುರು ನಿಮ್ಮ ಏನು ಬೇಕಾದಂಥ ಕೆಲವು ಮನೆಗಳಿಗೆ ಗುರುವಿನ ದೃಷ್ಟಿ 9ನೇ ಮನೆಗಾಗಿರ್ಬೋದು, 7ನೇ ಮನೆಗಾಗಿರ್ಬೋದು, 11ನೇ ಮನೆಗಾಗಿರ್ಬೋದು ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಲಾಭಕ್ಕೇನು ನಿಮಗೆ ತೊಂದರೆ ಇರೋದಿಲ್ಲ. ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಮನೆಯ ವಾತಾವರಣವೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಗುರುವಿನ ಒಂದು ಪ್ರಭಾವದಿಂದ ಖಂಡಿತವಾಗ್ಲೂ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸರಿಯಾಗ್ತಾ ಹೋಗ್ತಾ ಇರುತ್ತೆ. ಆದರೆ ಖರ್ಚು, ಅಧಿಕವಾದ ಖರ್ಚು ಯಾವುದೇ ರೀತಿ ಆಗಿರ್ಬೋದು, ಒಂದು ಆಸ್ಪತ್ರೆ ಖರ್ಚಾಗಿರ್ಬೋದು ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯ ಮಾಡ್ತಾ ಇದ್ದೀರಾ ಅನ್ನೋ ಖರ್ಚುಗಳಾಗಿರ್ಬೋದು, ಈ ರೀತಿಯಾದ ಖರ್ಚುಗಳನ್ನ ನೀವು ಈ ವಾರದಲ್ಲಿ ನೋಡಬೇಕಾಗಿ ಬರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಂದರೆ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ತಲೆನೋವು ಬರೋದು, ಬಾಡಿ ಪೇಯ್ನ್ ಬರುವಂಥದ್ದು ಅಥವಾ ಹೀಟಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಕೂಡ ಈ ವಾರ ಎದುರಿಸಬೇಕಾಗತ್ತೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿರ್ತೀರ ಅವರು ಏನು ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಬರುವಂಥದ್ದು ಅಥವಾ ನೀವೇನಾದರೂ ಕೆಲಸಗಳನ್ನ ಸರಿಗೆ ಮಾಡದೇ ಇರೋವಂಥದ್ದು ಅಥವಾ ನೀವೇನಾದರೂ ಯಾರ ಹತ್ರ ಆದರೂ ಹಣ ತೊಗೊಳ್ತಾ ಇರೋದು ಅದೇನಾದರೂ ನೋಡಿದ್ರೆ ಅದರಿಂದ ನಿಮಗೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ಯಾರು ಮಾಡ್ತಿದ್ದೀರೋ ಅವರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಅಥವಾ ಏನಾದರೂ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಕೆಲಸಗಳೇನಾದರೂ ನಿಮ್ಗೆ ಆಗಬೇಕಾಗಿತ್ತು ಅಂತಂದರೂ ಕೂಡ ಆ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿಯಾಗಿ ಸಾಗುತ್ತೆ ಅಥವಾ ಡಿಲೇ ಆಗೋ ಸಾಧ್ಯತೆಗಳಿರುತ್ತೆ ಅಥವಾ ಕೆಲಸಗಳಾಗದೇ ಇರೋಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ನು ತಂದೆ ಮಕ್ಕಳು ಮಧ್ಯದಲ್ಲೂ ಕೂಡ ಸ್ವಲ್ಪ ವೈಮನಸ್ಯಗಳಾಗುವಂಥದ್ದು ಅಥವಾ ಏನಾದರೂ ಭಿನ್ನಾಭಿಪ್ರಾಯ ಬರೋದು, ಮನೇಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತ ನೋಡಿದ್ರೆ ನೋಡಿ, ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು. ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಕಣಗಲೆ ಹೂವನ್ನ ಅರ್ಪಿಸ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಹಾಗೆ ಪ್ರತಿದಿನ ಹನುಮಾನ್ ಚಾಲೀಸ ಕೇಳೋದ್ರಿಂದನೂ ಕೂಡ ನಿಮ್ಗೇನೇ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಅದರಿಂದ ತಪ್ಪಿಸ್ಕೊಬೋದು. ಹಾಗೆ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಮಾತ್ರ ನೀವು ಮರಿಬೇಡಿ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 11ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಒಂದು ಶುಭ ಫಲಗಳನ್ನ ಖಂಡಿತವಾಗ್ಲೂ ಈ ವಾರದಲ್ಲಿ ನೀವು ನೋಡ್ಬೋದು. ಯಾಕೆಂತಂದರೆ 11ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹಾಗೆ ನೀವೇನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಒಳ್ಳೆ ಲಾಭ ಬರುವಂಥದ್ದು, ಹಾಗೆ ನಿಮಗೆ ಶುಭ ಗ್ರಹಗಳ ಒಂದು ಏನು ಅಲೈನ್ಮೆಂಟ್ ತುಂಬ ಚೆನ್ನಾಗಿದೆ. ನಿಮಗೆ 2ನೇ ಮನೆಯಲ್ಲಿ ಗುರು ಇದೆ, ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಮನೇಲಿ ಏನಾದರೂ ಶುಭ ಕಾರ್ಯಗಳು ಮಾಡೋದಕ್ಕಾಗಿರ್ಬೋದು. ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕೆ ಹೋದರೆ ಕೇತು ನಿಮ್ಮ ಏನು 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಕೆಡಕಾಗ್ಬೋದು. ಹಾಗೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲೂ ಕೂಡ ಒಂದು ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ. ಆದರೆ 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸಾಗುತ್ತೆ. ಒಳ್ಳೆ ಲಾಭನ ನೋಡ್ಬೋದು ನೀವು ಈ ವಾರದಲ್ಲಿ. ಹಾಗೆ ಏನು ಸೂರ್ಯನ ಒಂದು ಅನುಗ್ರಹ ಅಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ನಿಮ್ಗೆ ಚೆನ್ನಾಗಾಗುತ್ತೆ. ಯಾರೆಲ್ಲ ಕಾಸ್ಮೆಟಿಕ್ ಶಾಪ್ಸ್ ಇಟ್ಕೊಂಡಿರೋರು ಅಥವಾ ಬ್ಯೂಟಿ ಫೀಲ್ಡಲ್ಲಿ ಇರೋರು ಎಲ್ಲರಿಗೂ ಕೂಡ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಹಾಗೆ ಯಾರೆಲ್ಲ ಏನು ಮೀಡಿಯಾ ಲೈನಲ್ಲಿ ಇದ್ದೀರಾ ಅವ್ರಿಗೂ ಕೂಡ ಒಂದು ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಒಟ್ಟಾರೆಯಾಗಿ ನೋಡೋಕೆ ಹೋದರೆ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮಕ್ಕಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತ ನೋಡಿದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಲಕ್ಷ್ಮಿಗೆ ಪರಿಮಳ ಭರಿತವಾಗಿರುವಂತಹ ಹೂಗಳನ್ನ ಅರ್ಪಿಸೋವಂಥದ್ದು, ಮಲ್ಲಿಗೆ ಹೂವು ಆಗಿರ್ಬೋದು, ಸಂಪಿಗೆ ಹೂವು ಆಗಿರ್ಬೋದು, ಈ ರೀತಿ ಹೂಗಳನ್ನ ಹಾಕಿ ದೇವಿನ ಪೂಜೆ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಳೋದು, ಅದನ್ನು ಪ್ರತಿದಿನ ನಿಮ್ಮ ಹಣೆಗೆ ಇಟ್ಕೊಂಡು ಹೋಗೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರನ ಒಂದು ಅನುಗ್ರಹ ನಿಮಗೆ ಚೆನ್ನಾಗಿರುತ್ತೆ.
ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಕೆ ಹೋದರೆ ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ 10ನೇ ಮನೇಲಾಗಿರ್ಬೋದು, 9ನೇ ಮನೇಲಾಗಿರ್ಬೋದು ಸಾಕಷ್ಟು ಗ್ರಹಗಳ ಒಂದು ಅಲೈನ್ಮೆಂಟ್ ಇದೆ. ಜೊತೆಗೆ ಲಗ್ನದಲ್ಲೇ ಗುರು ಇದ್ದಾನೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ಸೊ ಇದರಿಂದ ಏನು ಅಂತಂದರೆ, ಲಗ್ನದಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ಚಿಂತೆ ಆಗ್ಬೋದು. ಆದರೆ ಗುರುಬಲ ಬಂದಿದೆ. ನಿಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕರಗ್ತಾ ಇರುತ್ತೆ. ಆದರೆ ಸ್ವಲ್ಪ ದಿವಸಗಳ ಕಾಲ ಒಂಚೂರು ನೋವು ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ಥರದ್ದು ಇದೇ ಥರದ ನೋವು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಏನೋ ಒಂಥರ ಸಂಕಟಾಜಿ, ಏನೋ ಒಂಥರ ನಿಮಗೆ ಹಿಂಸೆ ಆಗುವಂಥದ್ದು, ಇದು ಹಣ ಬರದೇ ಇರುವಂಥದ್ದು, ಯಾವುದಾದ್ರೂ ಒಂದು ರೀತಿ ನೀವು ಸಂಕಟನ ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ಗುರುಬಲ ಇರೋದ್ರಿಂದ ನಿಮಗೆ ಮದುವೆ ಹುಡುಕಾಟ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಒಂದು ಒಳ್ಳೆ ಒಂದು ಸಮಯ ಅಂತ ಹೇಳ್ಬೋದು. ಗಂಡು ಹೆಣ್ಣು ಹುಡುಕಾಡೋದು, ಮನೇಲಿ ಅದನ್ನು ಶುಭ ಕಾರ್ಯಗಳು ಮಾಡೋದು, ಇದೆಲ್ಲದಕ್ಕೂ ಕೂಡ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಅದೆಲ್ಲದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು, ಅಥವಾ ಏನು ಕೆಲಸದಲ್ಲಿ ಒಂಚೂರು ಅಭಿವೃದ್ಧಿ ಆಗುವಂಥದ್ದು, ಅಥವಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಹಾಗೆ 9ನೇ ಮನೆಯಲ್ಲೂ ಕೂಡ ನಿಮಗೆ ಸಾಕಷ್ಟು ಗ್ರಹಗಳು ಅಂದರೆ ರಾಹು, ಕುಜ, ಬುಧರ ಒಂದು ಸಂಗಮ ಇರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಜೊತೆಗೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರುವಂಥದ್ದು, ಅಥವಾ ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಡುವಂಥದ್ದು, ಇದೂ ಕೂಡ ಆಗ್ತಾ ಇರುತ್ತೆ. ಎರಡು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. 10ನೇ ಮನೆಯಲ್ಲೂ ನಿಮಗೆ ಸಾಕಷ್ಟು ಗ್ರಹಗಳಿರೋದ್ರಿಂದ ನೀವೇನಾದರೂ ಬ್ಯೂಟಿ ಫೀಲ್ಡಲ್ಲಿ ಇದ್ರು ಅಂತಂದರೆ, ಅಥವಾ ಯಾವುದಾದ್ರು ಗ್ಲಾಮರ್ಗೆ ಸಂಬಂಧಪಟ್ಟಿರುವಂಥ ಏನಾದರೂ ಕಾಸ್ಮೆಟಿಕ್ಸ್ನ ಮಾರ್ತಾ ಇರೋದಾಗಿರ್ಬೋದು, ಅಥವಾ ಮೀಡಿಯಾ ಫೀಲ್ಡಲ್ಲಿ ಇರ್ಬೋದು, ಇವರೆಲ್ಲರಿಗೂ ಕೂಡ ಯಶಸ್ಸನ್ನ ತೊಗೊಂಬಂದು ಕೊಡುವಂಥ ಒಂದು ಸಮಯ ಆಗಿರುತ್ತೆ. ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾಗಿದ್ರೆ ಆ ಕೆಲಸಗಳೆಲ್ಲನೂ ಕೂಡ ಇವಾಗ ನಡೆಸ್ಕೊಂಡು ಹೋಗುವಂಥ ಒಂದು, ಅಂದರೆ ಕೆಲಸಗಳಾಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಇದು ತುಂಬ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಆದರೂ ಕೂಡ ಏನೋ ಒಂದು ಸಂಕಟ ನೋವನ್ನ, ಸಣ್ಣ ಪುಟ್ಟ ಸಂಕಟ ನೋವನ್ನ ನೀವು ಅನುಭವಿಸ್ತಾ ಇರ್ತೀರ. ಇನ್ನು ನಿಮಗೆ ತಮ್ಮ ತಂಗಿ ಯಾರಾದರೂ ಇದ್ದರು ಅಂದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಫ್ರೆಂಡ್ಸಿಂದ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಯೂ ಇರುತ್ತೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಅಂಥ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನಿಲ್ಲ. ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಅಥವಾ ತಲೆನೋವು ಬರೋದು, ಸ್ಟ್ರೆಸ್ ಫೀಲ್ ಆಗೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ನೀವು ಈ ವಾರ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಅಥವಾ ವಾರದಲ್ಲಿ ಒಂದು ದಿವಸನಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ಎಂಥ ನೆಗೆಟಿವ್ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ಸ್ವಲ್ಪ ಏನು ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಈ ವಾರದಲ್ಲಿ. ಯಾಕೆಂದರೆ ಗುರು ನಿಮಗೆ 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಧಿಕವಾದ ಖರ್ಚಾಗುವಂಥದ್ದು, ಆರೋಗ್ಯದಲ್ಲೂ ಕೆಲವು ಸಮಸ್ಯೆ ಬರುವಂಥದ್ದು, ನಿದ್ದೆನಲ್ಲಿ ಸಮಸ್ಯೆ ಬರುವಂಥದ್ದು, ನಿದ್ದೆ ಸರಿಗಿಲ್ಲ ಅಂದರೆ ಆರೋಗ್ಯ ಹಾಳಾಗುತ್ತೆ, ಊಟ ತಿಂಡಿ ತಿನ್ನೋಕ್ಕಾಗಲ್ಲ, ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಮೊದಲೇ ಏನಾದರೂ BP, ಶುಗರ್ ಆ ಥರದ್ದಿತ್ತು ಅಂದರೆ ಅದು ಜಾಸ್ತಿ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ 8ನೇ ಮನೆ ಕೂಡ ಸಾಕಷ್ಟು ಗ್ರಹಗಳು, ಅದರಲ್ಲೂ ರಾಹು, ಕುಜ ಮತ್ತು ಬುಧ 3 ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ನರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅಥವಾ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕಾಗತ್ತೆ. ಏನಾದರೂ ಬೀಳೋದು, ಏಟ್ ಮಾಡ್ಕೊಳ್ಳೋವಂಥದ್ದು, ಸ್ಪೀಡ್ ಕಂಟ್ರೋಲ್ ಇಲ್ಲ ಅಂತಂದರೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನಾವು ಇಷ್ಟೆಲ್ಲ ಹೇಳಿಬಿಟ್ವಿ ಅಂತ ಅಂದ್ಬಿಟ್ಟು ನೆಗೆಟಿವ್ ಹೇಳ್ತಾ ಇದ್ದಾರೆ ಏನೋ ಎತ್ತು ಅಂತ ಭಯ ಪಡೋದು ಬೇಡ. ಎಲ್ಲದಕ್ಕೂ ಕೆಲವು ಪರಿಹಾರಗಳಿರುತ್ತೆ. ಸ್ಪೀಡ್ ಜಾಸ್ತಿ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಅಪಘಾತಗಳಾಗೋದನ್ನು ತಪ್ಪಿಸ್ಬೋದಲ್ವಾ. ಸೊ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಇನ್ನು ನಿಮಗೆ 9ನೇ ಮನೆಯಲ್ಲೂ ಕೂಡ ಸಾಕಷ್ಟು ಗ್ರಹಗಳು, ಅಂದರೆ ಶನಿ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಈ ಗ್ರಹಗಳಿರೋದ್ರಿಂದ ಏನಾಗುತ್ತೆ, ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು. ಬಿಟ್ಟರೆ ನಿಮಗೆ ಒಳ್ಳೆ ಲಾಭನ ತೊಗೊಂಬಂದು ಕೊಡುತ್ತೆ. ಏನು ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ಆಡೋದಾಗಿರ್ಬೋದು, ಅಥವಾ ತಂದೆ ಮನೆಯಿಂದ ಏನಾದರೂ ನಿಮಗೆ ಸಹಾಯ ಆಗುವಂಥದ್ದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ, ಅಂದರೆ ನೀವೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಕೆಲವು ಐಡಿಯಾಗಳಿರುತ್ತೆ, ಅದನ್ನು ಮಾಡೋದಕ್ಕೆ ಕೆಲವು ದಾರಿಗಳು ತೋರಿಸೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಇರುತ್ತೆ. ಆದರೆ 2ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ನೀವೇನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಅರ್ಥಗಳಾಗಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅಥವಾ ಕುಟುಂಬದಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿನೂ ಕೂಡ ಬರ್ಬೋದು. ಸೊ ಹಾಗಾಗಿ ಈ ವಾರ ನೀವು ಮಾತಾಡೋದ್ರಲ್ಲಿ ಎಚ್ಚರಿಕೆಯಿಂದ ಇರಬೇಕು, ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಒಟ್ಟಿನಲ್ಲಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕಾಗಿ ಬರುತ್ತೆ. ಇನ್ನು ಮನೆಯ ವಾತಾವರಣದಲ್ಲೂ ಅಷ್ಟೇ ಸ್ವಲ್ಪ ನಿಮಗೆ ಒಂದು ಅಹಿತಕರವಾದ ಘಟನೆಗಳು ನಡೀತಾ ಇರುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ
ಹಾಗಾಗಿ ಈ ವಾರದಲ್ಲಿ ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನು ಅಂತಂದರೆ ಶಿವನ ಆರಾಧನೆ ಮಾಡುವಂಥದ್ದು. ಪ್ರತಿದಿನವೂ ಕೂಡ ಶಿವ ಬೀಜಾಕ್ಷರಿ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಒಂದು 11 ಸತಿನಾದರೂ ಹೇಳ್ಕೊಬೋದಲ್ವ. ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಹೇಳ್ಕೊಳ್ಳೋದು. ವಾರದಲ್ಲಿ 1 ಸತಿನಾದರೂ ಶಿವನಿಗೆ ಜಲಾಭಿಷೇಕ ಕೊಟ್ಟು ನೀವು ಕುತ್ಕೊಂಡು ಅಭಿಷೇಕನ ನೋಡೋದು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಗೇನೇ ನೆಗೆಟಿವಿಟಿ ಬರ್ತಾ ಇದ್ರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಗುರು 11ನೇ ಮನೇಲಿ ಸ್ಥಿತನಾಗಿದ್ದಾನೆ. ಸೊ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮದುವೆ ಹುಡುಕಾಟ ಮಾಡೋದಾಗಿರ್ಬೋದು, ಮನೇಲಿ ಅದನ್ನು ಶುಭ ಕಾರ್ಯಗಳು ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ನಿಮಗೆ ಲಗ್ನದಲ್ಲೇ ಕೇತುವಿನ ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಬಾಯಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕೆಲವು ಸಮಸ್ಯೆಗಳು, ಅದರಲ್ಲೂ ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಜೊತೆಗೆ ನಿಮಗೆ ಸಪ್ತಮದಲ್ಲೂ ಕೂಡ ಸಾಕಷ್ಟು ಗ್ರಹಗಳು ಅಂದರೆ ರಾಹು ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧ ಆಗಿರ್ಬೋದು ಸಂಚಾರ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಆದರೆ ನೋಡಿ, ನಿಮಗೆ ಇಷ್ಟೊಂದೆಲ್ಲ ಸಮಸ್ಯೆ ಬಂದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಈಗ ಬೆಳಗ್ಗೆ ಜಗಳ ಆಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ಸ್ವಲ್ಪ ಸಮಾಧಾನ ಆಗೋದು, ಈ ರೀತಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದನ್ನು ಅತಿರೇಕಕ್ಕೆ ಹೋಗೋದಾಗಲಿ ಅಥವಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿ ಏನೋ ಸಮಸ್ಯೆಗಳಾಗೋದನ್ನ ಗುರುವಿನ ದೃಷ್ಟಿ ಖಂಡಿತವಾಗ್ಲೂ ತಪ್ಪಿಸುತ್ತೆ. ಜೊತೆಗೆ ನಿಮಗೆ 8ನೇ ಮನೆಯಲ್ಲೂ ಸಾಕಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಏರುಪೇರಾಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದಾಗಿರ್ಬೋದು ಅಥವಾ ಬೇಗ ವಾಸಿ ಆಗದೇ ಇರೋಂಥ ಕೆಲವು ಸಮಸ್ಯೆಗಳು ಅಂದರೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಜೊತೆಗೆ ನಿಮ್ಗೇನಾದ್ರು ಗೌರ್ಮೆಂಟಿಗೆ ಸಂಬಂಧಪಟ್ಟರೆ ಯಾವುದಾದ್ರೂ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳು ಸ್ವಲ್ಪ ನಿಧಾನಗತಿನಲ್ಲಾಗೋದು ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡದಿರೋ ಥರ ಈಸಿಯಾಗಿ ಕೆಲಸಗಳಾಗ್ಬಿಡೋದು, ಎರಡೂ ಕೂಡ ಆಗ್ತಾ ಇರುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಆಗ್ತಾ ಇರುತ್ತೆ. ಸೊ ತಂದೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾಕಂದ್ರೆ ನಿಮಗೆ ಲಗ್ನಾಧಿಪತಿನೇ ಸೂರ್ಯ ಆಗಿರ್ತಾನೆ, ಸೂರ್ಯನೇ ಹೋಗಿ 8ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ನಿಮಗೆ ಏನು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೀತಾ ಇರುತ್ತೆ. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಏನು ದಿಢೀರಂತ ನಿಮಗೆ ಹಣ ಬರೋದಾಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಎರಡೂ ಕೂಡ ನಡೆಯೋ ಸಾಧ್ಯತೆಗಳಿರುತ್ತೆ. ಸೊ ಇಂಥ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಆರೋಗ್ಯದ ವಿಷಯ ನಾನು ಆಗಲೇ ಹೇಳಿದೆ, ಸಾಕಷ್ಟು ಗ್ರಹಗಳು ಈ ರೀತಿ ಈ ಮನೆಗಳಲ್ಲಿ ಇರೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಿ, ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತ ನೋಡಿದ್ರೆ ನೋಡಿ, ಪ್ರತಿದಿನವೂ ಅಷ್ಟೇ ನೀವು ಸೂರ್ಯ ನಮಸ್ಕಾರ ಹಾಕೋದು. ಇವಾಗ 8ನೇ ಮನೇಲಿ ಸೂರ್ಯ ಇರೋದ್ರಿಂದ ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನ ರೂಢಿ ಮಾಡ್ಕೊಳ್ಳಿ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳೋವಂಥದ್ದು, ಸೂರ್ಯ ನಮಸ್ಕಾರ ಹಾಕೋದು, ಇದಿಷ್ಟು ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಏನೇ ನೆಗೆಟಿವಿಟಿ ಬಂದರೂ ನೀವು ಅದರಿಂದ ಪಾರಾಗ್ಬೋದು. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ಏನು 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ನಿದ್ದೆನಲ್ಲಿ ಪ್ರಾಬ್ಲಮ್ ಆಗೋದು ಅಥವಾ ನಿದ್ದೆ ಬೇಗ ಬರದೇ ಇರೋದು ಅಥವಾ ಮಲ್ಕೊಂಡ್ರೂ ನಿದ್ದೆನಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು, ಇದರಿಂದ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಸ್ವಲ್ಪ ನಿಮಗೆ ಲೇಸಿ ಫೀಲ್ ಆಗ್ತೀರಾ. ಅದರಲ್ಲೂ ನಿಮಗೆ ಶನಿಯ ಒಂದು ದೃಷ್ಟಿ ಬೇರೆ ಇರೋದ್ರಿಂದ ಸ್ವಲ್ಪ ಲೇಸಿ ಫೀಲ್ ಆಗೋದು, ಬೇಗ ಎದ್ದು ಕೆಲಸ ಮಾಡೋದಿಲ್ಲ. ಆಪರ್ಚುನಿಟೀಸ್ ಏನೋ ಚೆನ್ನಾಗಿ ಬರ್ತಾ ಇರುತ್ತೆ, ಯಾಕಂದರೆ 10ನೇ ಮನೇಲಿ ಗುರುವಿನ ಸಂಚಾರ ಇದೆ. ಏನೇ ನಿಮಗೆ ಪ್ರೆಷರ್ ಇದ್ದರೂ ಕೂಡ, ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ನೀವು ಹೋಗಿ ಕೆಲಸ ಮಾಡೋದಕ್ಕೆ ನೀವು ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಸೊ ಎದ್ದು ಹೋಗೋಕ್ಕೆ ನಿಮಗೆ ಸಮಸ್ಯೆಗಳಾಗ್ಬಿಟ್ಟಿರುತ್ತೆ. ಇನ್ನು ನಿಮಗೆ ಅದೇ ರೀತಿ 6ನೇ ಮನೆಯಲ್ಲಿ 7ನೇ ಮನೆಯಲ್ಲೂ ಸಾಕಷ್ಟು ಗ್ರಹಗಳು ಅಂದರೆ 6ನೇ ಮನೆಯಲ್ಲಿ ನಿಮಗೆ ನೋಡಿ ರಾಹುವಿನ ಸಂಚಾರ ಆಗಿರ್ಬೋದು ಅಥವಾ ಬುಧ ಮತ್ತು ಕುಜರ ಸಂಚಾರ ಆಗಿರ್ಬೋದು. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ಏನಾದರೂ ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದು. ಜೊತೆಗೆ ಆತುರದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಆದರೆ ನಿಮಗೆ ಬ್ಯಾಂಕಲ್ಲಿ ಲೋನ್ ಆಗೋದು ಅಥವಾ ಶತ್ರುಗಳ ಮುಂದೆ ನಿಮಗೆ ಗೆಲುವಾಗೋದು ಇದೆಲ್ಲನೂ ಆಗುತ್ತೆ. ಕೋರ್ಟಲ್ಲಿ ಕೇಸ್ಗಳೇನೋ ನಡೀತಿತ್ತು ಅಂದರೆ ಅದರಲ್ಲಿ ನಿಮಗೆ ಗೆಲುವಾಗುತ್ತೆ. ಸೊ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆ ಫಲಗಳು ಇದೆ, ಕೆಲವು ಕೆಟ್ಟ ಫಲಗಳು ಕೂಡ ಇದೆ. ಇನ್ನು 7ನೇ ಮನೆಯಲ್ಲೂ ಕೂಡ ಅಷ್ಟೇ ನೋಡಿ, ನಿಮಗೆ ಸಾಕಷ್ಟು ಗ್ರಹಗಳಿರೋದ್ರಿಂದ ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನಾದರೂ ಕೆಲವು ಸಮಸ್ಯೆಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಸೂರ್ಯನೂ ಕೂಡ ಅಲ್ಲೇ ಇರೋದ್ರಿಂದ, ಶನಿನೂ ಅಲ್ಲೇ ಇರೋದ್ರಿಂದ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಆದರೆ ಶುಕ್ರನ ಒಂದು ದೃಷ್ಟಿ ಕೂಡ ಇರೋದ್ರಿಂದ ಏನೇ ಸಮಸ್ಯೆ ಬಂದರೂ ಅದು ಆಗಿಂದಾಗೆ ಸರಿ ಹೋಗುವಂಥದ್ದು, ಅಥವಾ ಬೆಳಗ್ಗೆ ಜಗಳ ಮಾಡಿಕೊಂಡ್ರೆ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಸಮಾಧಾನ ಆಗುವಂಥದ್ದು, ಯಾವುದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗದಿರೋ ಒಂದು ಸಾಧಾರಣವಾದ ಒಂದು ರೀತಿಯಲ್ಲಿ ಇರುತ್ತೆ. ಆದರೂ ಕೂಡ ಜಗಳನ ಉಲ್ಬಣ ಆಗದೇ ಇರೋ ಥರ ಜಗಳ ಸ್ಟಾರ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಸಮಾಧಾನ ವಹಿಸ್ಕೊಂಡ್ಬಿಟ್ರೆ ಏನೋ ದೊಡ್ಡ ನೆಗೆಟಿವಿಟಿ ಆಗೋದನ್ನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಗುರುವಿನ ಸ್ಥಾನ ತುಂಬ ಚೆನ್ನಾಗಿದೆ. ಮಕ್ಕಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ.
ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, 6ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ನರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳಾಗಿರುವುದಾಗಿರ್ಬೋದು, ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದಾಗಿರ್ಬೋದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಆಹಾರದ ಬಗ್ಗೆ, ಆಹಾರ ಕ್ರಮನ ನೀವು ನಿರ್ವಹಿಸ್ಕೊಂಡು ಹೋಗೋದ್ರಿಂದನೂ ಏನೋ ಆಗೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತಂದರೆ ನೋಡಿ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಕೇಳೋದಾಗಿರ್ಬೋದು ಅಥವಾ ಹೇಳ್ಕೊಳ್ಳೋದಾಗಿರ್ಬೋದು ಮಾಡ್ಕೋಬೇಕು. ಜೊತೆಗೇನು ಅಂತಂದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದು, ಯಾವುದಾದ್ರೂ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಶನಿವಾರ ದಿವಸ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ನಿಮಗೆ ಏನು ಕೋರಿಕೆ ಕೇಳ್ಕೋಬೇಕು ಕೇಳಿಕೊಂಡು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಏನೇ ಸಮಸ್ಯೆಗಳು ಬರ್ತಾಯಿದ್ರು ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ತುಲಾರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ತುಲಾರಾಶಿಯವರಿಗೆ ಸಾಕಷ್ಟು ಗ್ರಹಗಳು 5ನೇ ಮನೆಯಲ್ಲಿ ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಗುರು ಕೂಡ ನಿಮ್ಮ 9ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ನೋಡಿ, 5ನೇ ಮನೆಯಲ್ಲಿ ರಾಹು, ಕುಜ, ಬುಧರ ಒಂದು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಮಕ್ಕಳಿಂದ ಕೆಲವು ಅವರೇನೋ ಒಂಥರ ರ್ಯಾಶ್ ಆಗಿ ಮಾತಾಡೋದು, ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗೋದು ಇದು ಕೂಡ ಆಗ್ತಾ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಕೂಡ ನಿಮಗೆ 5ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಅಲ್ಲಿಂದ ಅಲ್ಲಿಗೆ ಅದು ಸರಿ ಹೋಗ್ತಾ ಇರುತ್ತೆ. ಜೊತೆಗೆ 6ನೇ ಮನೆಯಲ್ಲಿ ನಿಮಗೆ ಸೂರ್ಯ, ಶನಿ ಮತ್ತು ಶುಕ್ರರ ಸಂಚಾರ ಇರೋದ್ರಿಂದ ನಿಮ್ಗೇನಾದ್ರು ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ಆ ಕೇಸ್ ನಿಮ್ಮ ಕಡೆಗೆ ಆಗುವಂಥದ್ದು, ಅಥವಾ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಆಗುವಂಥದ್ದು. ಆದರೆ ಆರೋಗ್ಯ ಪರಿಸ್ಥಿತಿ ಅಂತ ಬಂದಾಗ ಕೆಲವೊಂದು ಸಮಸ್ಯೆಗಳು, ಅದರಲ್ಲೂ ಕೂಡ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಎದುರಿಸಬೇಕಾಗತ್ತೆ, ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಹೆಣ್ಮಕ್ಳಾದರೆ ಯುಟ್ರಸ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕಾಗಿ ಬರುತ್ತೆ. ಇನ್ನು ಗುರುವಿನ ಸಂಚಾರ ನೋಡೋಕೆ ಬಂದಾಗ ಗುರು 9ನೇ ಮನೆಯಲ್ಲಿದ್ದಾನೆ. ತಂದೆ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಏನೇ ಸಮಸ್ಯೆಗಳಿದ್ರೂ ಅದನ್ನು ನೀವು ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಗುರು ಯಾರಿಗೂ ಕೂಡ ತುಂಬ ಕೆಟ್ಟದನ್ನು ಮಾಡೋದಿಲ್ಲ. ಅವನ ಕೊಡೋವಂಥ ಫಲಗಳಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೋದೇ ವಿನಾಯಿಸಿ ಯಾರಿಗೂ ಕೂಡ ಗುರು ಹಾಳು ಮಾಡಲ್ಲ. ಸೊ ಹಾಗಾಗಿ ಗುರುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಲಗ್ನದ ಮೇಲೆ ನಿಮಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಕಂಕಣ ಬಲ ಕೂಡ ಬಂದಿರೋಂಥ ಒಂದು ಟೈಮ್ ಆಗಿರುತ್ತೆ. ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಡ್ತಿದ್ದೀರ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಮಕ್ಕಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಸೊ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನು 11ರಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಟ್ರಾವೆಲ್ ಮಾಡುವಂಥದ್ದು, ಅದರಲ್ಲೂ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಗುರುವಿನ ದೃಷ್ಟಿಯಿಂದನೂ ಕೂಡ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರ. ನೀವು ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅದೆಲ್ಲನೂ ಕೂಡ ಮಾಡುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮಕ್ಕಳ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಸಾಧ್ಯ ಆದರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಒಂದು ಸತಿ ಹೋಗಿ ಬರೋದು ಕೂಡ ತುಂಬ ಉತ್ತಮ ಫಲಗಳನ್ನ ನೀವು ನೋಡ್ಬೋದು. ಅಥವಾ ಮನೆಯಲ್ಲೇ ನೀವು ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಯ ಆರಾಧನೆ, ಪರಿಮಳ ಭರಿತವಾದ ಹೂಗಳನ್ನ ಹಾಕಿ ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ, ಅಥವಾ ವಾರಕ್ಕೆ ಒಂದು ಸತಿನಾದರೂ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ಶುಭವಾದ ಫಲಗಳನ್ನ ನೀವು ಈ ವಾರದಲ್ಲಿ ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಗುರು ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದರಿಂದ ಒಂಚೂರು ಅನಿರೀಕ್ಷಿತ ಘಟನೆಗಳನ್ನ ನೀವು ಈ ವಾರದಲ್ಲಿ ಎದುರಿಸಬೇಕಾಗತ್ತೆ. ಆರೋಗ್ಯದಲ್ಲೂ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತೆ. ಶುಗರ್ ಆಗಿರ್ಬೋದು, ಅಥವಾ ಮೊದಲೇ ಇತ್ತು ಅಂದರೆ ಅದು ಜಾಸ್ತಿ ಆಗುವಂಥದ್ದು, ಅಥವಾ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ. ಇನ್ನು ಅನಿರೀಕ್ಷಿತ ಘಟನೆಗಳು ನಡೆಯೋದು ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಹಣ ಜಾಸ್ತಿ ಬರೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು. ಸೊ ಈ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದೇ ಉತ್ತಮ ಅಂತ ಹೇಳ್ಬೋದು. ಇನ್ನು ನಿಮಗೆ ನೋಡಿ, 5ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯ, ಶುಕ್ರರ ಒಂದು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅದು ಉತ್ತಮ ಆಗಿರೋದಿಲ್ಲ. ಹೇಳೋದು ಬೀಳೋದು, ಏಟ್ ಮಾಡ್ಕೊಳ್ಳೋವಂಥದ್ದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಆದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಕೆಲಸಗಳು ನಿಮ್ಗೆ ಆಗಬೇಕಿತ್ತು ಅಂದರೆ ಆ ಕೆಲಸಗಳಿಗೆ ಒಂದು ಚಾಲನೆ ಸಿಕ್ಕುತ್ತೆ ನಿಮಗೆ. ಸೊ ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ನಿಂತಿರುತ್ತೆ, ಗೌರ್ಮೆಂಟಿಂದ ನಿಮ್ಗೆ ಸಹಾಯ ಆಗಬೇಕಾಗಿರುತ್ತೆ. ಆ ಕೆಲಸಗಳು ಇವಾಗ ನಿಮಗೆ ಅನುಕೂಲಕರ ರೀತಿಯಲ್ಲಿ ನಡೆಯುತ್ತೆ. ಅದೇ ರೀತಿ 4ನೇ ಮನೆಯಲ್ಲಿ ನಿಮಗೆ ರಾಹು, ಕುಜ, ಬುಧರ ಒಂದು ಸಂಚಾರ ಇರೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಅದು ಅಷ್ಟು ಉತ್ತಮವಾಗಿರೋದಿಲ್ಲ. ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡಿದ್ರೆ ಆ ವ್ಯವಹಾರಗಳಲ್ಲಿ ನೀವು ಉತ್ತಮವಾದ ಫಲಗಳನ್ನ ನೋಡಬಹುದು. ಭೂಮಿ ತಗೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನೇನಾದರೂ ಮಾಡ್ತಾ ಇದ್ದೀರ ಅಂದರೆ ಅದೆಲ್ಲದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂಥದ್ದು, ಅದರಲ್ಲೂ ಸ್ವಲ್ಪ ಹೇಳೋದು ಬೀಳೋದು, ಏಟ್ ಮಾಡ್ಕೊಳ್ಳುವಂಥದ್ದು, ಮೂಳೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತೆ. ಇನ್ನು ಕೇತು 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ
ಚಾನ್ಸಸ್ ಇರುತ್ತೆ. ಅಂದರೆ ಏನೋ ಒಂದು ಆಪರ್ಚುನಿಟೀಸ್ ಬಂದಿರುತ್ತೆ, ಅದು ನೀವು ಕಂಪ್ಲೀಟ್ ಮಾಡಿಕೊಡೋದಕ್ಕೆ ಮುಂಚೆನೇ ಅವರು ಅದನ್ನು ನಿಮಗೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ನೀವು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತ ನೋಡಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ವಾರಕ್ಕೆ ಒಂದು ಸತಿನಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗಣಗಲ ಹೂವನ್ನ ಕೊಟ್ಬಿಟ್ಟು ಬಂದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಪ್ರತಿದಿನ ಹನುಮಾನ್ ಚಾಲೀಸನ ಕೇಳ್ಕೊಳ್ಳೋದ್ರಿಂದ ಎಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ ನಿಮಗೆ 7ನೇ ಮನೆಯಲ್ಲೇ ಸಂಚಾರ ಮಾಡ್ತಿದ್ದು ಲಗ್ನನೇ ನೋಡ್ತಾ ಇರೋದ್ರಿಂದ ಉತ್ತಮ ಫಲಗಳನ್ನ ನೋಡ್ಬೋದು. ಆದರೆ ಶನಿಯ ದೃಷ್ಟಿನೂ ಕೂಡ ಇರೋದ್ರಿಂದ ಸ್ವಲ್ಪ ನಿಮಗೆ ಹಿನ್ನಡೆನೂ ಕೂಡ ಆಗ್ತಾ ಇರುತ್ತೆ. ಕೆಲವಷ್ಟು ನೀವು ಒಳ್ಳೆ ಫಲಗಳನ್ನು ನೋಡ್ಬೋದು, ಕೆಲವಷ್ಟು ಕೆಟ್ಟ ಫಲಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಎರಡನ್ನೂ ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ 3ನೇ ಮನೆಯಲ್ಲೇ ಸಾಕಷ್ಟು ಗ್ರಹಗಳ ಸಂಚಾರ ಇರೋದು ಮತ್ತು 4ನೇ ಮನೆಯಲ್ಲೂ ಗ್ರಹಗಳ ಸಂಚಾರ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿ, ಅದರಲ್ಲೂ ಗೌರ್ಮೆಂಟಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಬೇಕಿತ್ತು ಅಂದರೆ ಅದೆಲ್ಲನೂ ಕೂಡ ನಿಮಗೆ ಸರಾಗವಾಗಿ ನಿಮಗೆ ಅನುಕೂಲ ಆಗುತ್ತೆ. ಸೊ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಜೊತೆಗೆ ನಿಮಗೆ 3ನೇ ಮನೇಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರು ಅಂದರೆ ಅವ್ರ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಅವ್ರ ಜೊತೆ ನಿಮಗೆ ವೈಮನಸ್ಸುಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ವಾರದಲ್ಲಿ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ನಿಮಗೆ ಸ್ನೇಹಿತರಿದ್ರು ಅಂದರೆ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಜಾಸ್ತಿ ಸ್ನೇಹ ಬೆಳೆಸಿದಾಗ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ರಾಹುನು ಕೂಡ ಅಲ್ಲೇ ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಒಳ್ಳೆಯದು. ಆದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಅದರಲ್ಲೂ ಸ್ಪಿರಿಚುವಲ್ ಟ್ರಾವೆಲ್ ಆಗಿರ್ಬೋದು, ಅಥವಾ ನೀವು ಕೆಲವು ಜಾಗಗಳನ್ನ ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತು ಅಂದರೆ ಆ ಜಾಗಗಳಿಗೆ ಹೋಗಿ ವಿಸಿಟ್ ಮಾಡುವಂಥದ್ದು ಎಲ್ಲನೂ ಕೂಡ ಈ ವಾರದಲ್ಲಿ ನೀವು ನೋಡಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಯಾಕಂದರೆ ಬಾಡಿ ಪೇಯ್ನ್ ಆಗುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಅಥವಾ ಏನೋ ಕೆಲಸ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಸೊ ನಿಮಗೆ ಗ್ರಹಣದ ಪ್ರಭಾವನೂ ಕೂಡ ಇನ್ನೂ 1 ತಿಂಗಳು ಇರೋದ್ರಿಂದ ಸ್ವಲ್ಪ ದೂರದ ಪ್ರಯಾಣಗಳನ್ನ ಮಾಡದಿರೋದೇ ಉತ್ತಮ ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಈ ವಾರದಲ್ಲಿ ನೀವು ಅಂತ ನೋಡಿದ್ರೆ, ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು. ವಾರದಲ್ಲಿ 1 ಸತಿನಾದರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಏನು ಕೇಳ್ಕೋಬೇಕು ಅಂತ ಅನಿಸುತ್ತೆ ಕುತ್ಕೊಂಡು 10 ನಿಮಿಷ ಪ್ರೇಯರ್ ಮಾಡ್ಕೊಂಡು ಬರುವಂಥದ್ದು. ಹಾಗೆ ಶನಿಯ ಒಂದು ಆರಾಧನೆ ಮಾಡೋದು, ಅಂದರೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು. ಅದರಲ್ಲೂ ಶನಿವಾರ ಸೂರ್ಯಾಸ್ತದ ನಂತರ ದಾನ ಧರ್ಮ ಮಾಡೋದ್ರಿಂದ ಉತ್ತಮ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದ್ರೆ, ನೋಡಿ, ಮಕರ ರಾಶಿಯವರಿಗೆ 2 ಮತ್ತು 3ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಹಣಕಾಸಿಗೆ ಏನೂ ತೊಂದರೆ ಇರೋದಿಲ್ಲ. 2ನೇ ಮನೆಯಲ್ಲಿ ನೋಡಿ ನಿಮಗೆ ಅನುಕೂಲಕರವಾದ ಕೆಲವು ಗ್ರಹಗಳಿರೋದ್ರಿಂದ ಹಣಕಾಸಿಗೆ, ಯಾಕೆಂದರೆ ಬುಧ ಇರೋದ್ರಿಂದ ಹಣಕಾಸಿಗೇನು ಸಮಸ್ಯೆಗಳು ಇರೋದಿಲ್ಲ. ಆದರೆ ಖರ್ಚು ಕೂಡ ಅಷ್ಟೇ ಇರುತ್ತೆ. ನೀವೆಷ್ಟು ಹಣ ಸಂಪಾದನೆ ಮಾಡಿದ್ರೂ ಕೂಡ ಅಧಿಕವಾದ ಖರ್ಚನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ನಿಮಗೆ ಶನಿಯ ಒಂದು ದೃಷ್ಟಿ ಕೂಡ ಇದೆ. ಜೊತೆಗೆ ನಿಮಗೆ 2ನೇ ಮನೆಯಲ್ಲಿ ರಾಹು ಕುಜರ ಒಂದು ಸಂಚಾರನೂ ಕೂಡ ಇರೋದ್ರಿಂದ ಸ್ವಲ್ಪ ನಿಮಗೆ ಹಣದ ಒಂದು ಎಷ್ಟೇ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಮನೇಲಿ ಯಾವುದಾದ್ರೂ ಕಾರ್ಯಗಳನ್ನ ಮಾಡ್ತಿದ್ದೀರಂತ ಖರ್ಚಾಗೋದು, ಅಥವಾ ದಿಢೀರಂತ ಮನೆಗೆ ನೆಂಟರುಗಳು ಬರೋದು, ಅದಕ್ಕೋಸ್ಕರ ಖರ್ಚಾಗೋದು, ಈ ರೀತಿಯಾದ ಖರ್ಚುಗಳು ನಿಮಗೆ ಎದುರಾಗ್ತಾ ಇರುತ್ತೆ. ಇನ್ನು ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರು ಅಂದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅಥವಾ ಅವ್ರ ಜೊತೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಯಾರಾದರೂ ಸ್ನೇಹಿತರು, ತುಂಬ ಇಷ್ಟವಾದ ಸ್ನೇಹಿತರಿದ್ದರು ಅಂತಂದರೆ ಸ್ನೇಹಿತರ ಜೊತೆಯಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಅಥವಾ ಅವರಿಂದ ಕೆಲವು ಸಹಾಯಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಎರಡೂ ಕೂಡ ಈ ವಾರದಲ್ಲಿ ನೀವು ನೋಡಬೇಕಾಗಿ ಬರುತ್ತೆ. ಇನ್ನು ಗುರುವಿನ ಸಂಚಾರದಿಂದ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ವಿನ್ ಆಗ್ತೀರಾ. ಕೋರ್ಟ್ಗಳಿಗೆ ಕೇಸ್ಗಳಿದ್ದರೆ ಅದರಲ್ಲಿ ವಿನ್ ಆಗುವಂಥದ್ದು, ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ ಆಗುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ, ಕೇತು ನೋಡಿ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಬೀಳೋದು, ಏಳೋದು, ಏಟು ಮಾಡ್ಕೊಳ್ಳೋದು, ಅದರಲ್ಲೂ ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದು, ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನ ಈ ವಾರದಲ್ಲಿ ನೀವು ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡೋದು ತುಂಬ ಉತ್ತಮ ಆಗಿರುತ್ತೆ. ಇನ್ನು ನೀವು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ಹನುಮಾನ್ ಚಾಲೀಸ ಕೇಳೋದ್ರಿಂದನೂ ಕೂಡ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು.
ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿನವ್ರಿಗೆ ಸಾಕಷ್ಟು ಗ್ರಹಗಳು, ಅದರಲ್ಲೂ ಬುಧ, ಕುಜ, ರಾಹು 3 ಗ್ರಹಗಳು ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ, ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ, ಗುರು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಇದೆ. ಸೊ ಹಾಗಾಗಿ ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮಕ್ಕಳ ಆರೋಗ್ಯದಲ್ಲೂ ಕೂಡ ಒಂದು ಉತ್ತಮವಾದ ಫಲಗಳನ್ನ ನೋಡಬಹುದು. ಅವ್ರಿಗೇನೇ ಆರೋಗ್ಯ ಕೆಟ್ಟಿದ್ರು ಕೂಡ ಅಥವಾ ಅವರಿಂದ ಏನೇ ತೊಂದರೆಗಳಾಗ್ತಿದ್ರು ಕೂಡ ಯಾವುದು ಮೇಜರಾಗಿ ಪ್ರಾಬ್ಲಮ್ಗಳಾಗ್ದಿರಾ ಅದು ನಿಮಗೆ ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಇನ್ನು 2ನೇ ಮನೆಯಲ್ಲೂ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಸಾಕಷ್ಟು ಖರ್ಚಾಗ್ತಾ ಇರುತ್ತೆ. ನಿಮಗೆ ಎಷ್ಟೇ ಹಣ ಬಂದರೂ ಕೂಡ ಖರ್ಚು ಅನ್ನೋದು ಬೆನ್ನಲ್ಲೇ ಇರುತ್ತೆ. ಸೊ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಮಾತು ಬಿಡುವಂಥದ್ದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಏನೇ ಆದರೂ ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ಎಂಥ ಸಮಸ್ಯೆ ಬಂದರೂ ಕೂಡ ಅದನ್ನು ನೀವು ಪರಿಹಾರ ಹೋಗುವಂಥ ಒಂದು ಮನಸ್ಥಿತಿ ಬಂದುಬಿಡುತ್ತೆ. ಯಾಕೋ ಇವತ್ತೊಂದು ದಿವಸ ಮಾತಾಡಿಲ್ಲ ಅಂದರೆ ನಾಳೆ ಸರಿ ಹೋಗ್ತಾರೆ, ಅಥವಾ ಬೆಳಗ್ಗೆ ಜಗಳ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಸರಿ ಹೋಗ್ತಾರೆ ಅನ್ನೋಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಆರೋಗ್ಯದ ವಿಷಯ ಅಂತ ಬಂದಾಗ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ತಲೆನೋವು ಬರುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತಂದರೆ, ಶನೇಶ್ವರನ ಆರಾಧನೆ ಮಾಡುವಂಥದ್ದು. ಯಾವ ರೀತಿ ಅಂತಂದರೆ, ಪ್ರತಿ ಶನಿವಾರ ಸಂಜೆ 6 ಗಂಟೆ ನಂತರ, ಅಂದರೆ ಅದರಲ್ಲೂ ಸೂರ್ಯಾಸ್ತದ ನಂತರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಅಥವಾ ಪ್ರತಿದಿನ ಹನುಮಾನ್ ಚಾಲೀಸ ಕೇಳುವಂಥದ್ದು, ಅಥವಾ ಪ್ರತಿದಿನ ಒಂದು ಇಡಿಯಷ್ಟು ಬೆಳಗ್ಗೆ ಹೊತ್ತು ಕಾಗೆಗಳಿಗೆ ಅನ್ನನ ಅರ್ಪಿಸೋದ್ರಿಂದನೂ ಕೂಡ ನಿಮ್ಗೇನೇ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, 3 ಗ್ರಹಗಳು ನಿಮಗೆ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದೆ. ಹಾಗೆ ಗುರು ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸಾಕಷ್ಟು ಗ್ರಹಗಳು 12ನೇ ಮನೆಯಲ್ಲೂ ಇದ್ದಾನೆ. ನೋಡಿ, ನಿಮ್ಗೆ ಎಷ್ಟೇ ವ್ಯಾಪಾರ ಆಗ್ತಿದ್ರು, ಎಷ್ಟೇ ಹಣಕಾಸು ಬರ್ತಾಯಿದ್ರು ಕೂಡ ಖರ್ಚು ನಿಮಗೆ ಬೆನ್ನಿಂದನೇ ಇರುತ್ತೆ. ಯಾಕೆ ಅಂತಂದರೆ ಸಾಕಷ್ಟು ಗ್ರಹಗಳು ನಿಮಗೆ 12ನೇ ಮನೇಲಿ ಇರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆಸ್ಪತ್ರೆ ಖರ್ಚಾಗಿರ್ಬೋದು, ಅಥವಾ ಮನೇಲಿ ಯಾವ್ದಾದ್ರು ಶುಭ ಕಾರ್ಯ ಮಾಡ್ತಿದ್ದೀರ ಅಂತ ಖರ್ಚಾಗಿರ್ಬೋದು, ಅಥವಾ ಮನೆಗೆ ಯಾವ್ದಾದ್ರು ಗೆಸ್ಟ್ ಬಂದರು ಅಂತ ಖರ್ಚು ಮಾಡೋದಾಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಖರ್ಚು ಬೆನ್ನಿಂದನೇ ಇರುತ್ತೆ. ಆದರೆ ಸಂಪಾದನೆಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸು ಬರುವಂಥದ್ದು, ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಆದರೆ ವ್ಯಾಪಾರಸ್ಥರಿಗೆ ಮಾತ್ರ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂದರೆ ಶನಿ ದೃಷ್ಟಿ, ಗುರು ದೃಷ್ಟಿ ಎರಡೂ ಕೂಡ ನಿಮಗೆ 10ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಒಂದಷ್ಟು ಒಳ್ಳೇದಾಗ್ತಾ ಇರುತ್ತೆ, ಇನ್ನೊಂದಷ್ಟು ಕೆಟ್ಟದಾಗ್ತಿರುತ್ತೆ. ಒಳ್ಳೆ ಲಾಭ ಬರ್ತಾ ಇರುತ್ತೆ, ಹಾಗೆ ಏನೋ ಒಂದು ಖರ್ಚು ಕೂಡ ಎದುರಾಗ್ತಾ ಇರುತ್ತೆ. ಯಾಕಂದರೆ ಎಲ್ಲ ರೀತಿಯಿಂದಲೂ ನಿಮಗೆ ಖರ್ಚು ಜಾಸ್ತಿ ಇರೋದನ್ನ ತೋರಿಸ್ತಾ ಇರೋದ್ರಿಂದ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಆಕಸ್ಮಿಕವಾಗಿ ಬರುವಂಥ ಖರ್ಚುಗಳಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ನೀವೇ ಏನಾದರೂ ಕೆಲವೊಂದು ಪ್ಲಾನಿಂಗ್ಸ್ ಇತ್ತು ಅಂತಂದರೆ ಸ್ವಲ್ಪ ಅದನ್ನು ಮುಂದೂಡೋದೇ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಿಮಗೆ ಆರೋಗ್ಯದ ವಿಷಯ ಅಂತ ಬಂದಾಗ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ನಿದ್ದೆ ಬರದಿರುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಅಥವಾ ಅದರಿಂದ ಏನೋ ಕೆಲವು ಸಮಸ್ಯೆಗಳು ಬರುವಂಥದ್ದು. ನಿದ್ದೆ ಬರ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಲೇಸಿ ಫೀಲ್ ಆಗೋದು, ಇದನ್ನು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತ ನೋಡಿದ್ರೆ ನೋಡಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಪ್ರತಿ ಶನಿವಾರ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಶನಿವಾರ ಸೂರ್ಯಾಸ್ತದ ನಂತರ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಗುರುಗಳ ಆರಾಧನೆ ಮಾಡುವಂಥದ್ದು. ಪ್ರತಿ ಗುರುವಾರ ನೀವು ಗುರುಗಳ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ನಿಮ್ಗೆ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಇದಾಗಿತ್ತು ಈ ವಾರದ 12 ರಾಶಿಗಳ ಫಲಾನುಫಲಗಳು. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿರೋ ಗ್ರಹಗಳ ಒಂದು ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮಗೆ ನಡೀತಿರುವಂಥ ದಶಾಭುಕ್ತಿಗಳು ಬೇರೆ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಫಲದಲ್ಲಿ ವ್ಯತ್ಯಾಸಗಳನ್ನ ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವೇನಾದರೂ ನಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ನಮ್ಮ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.